ಈ ಒಂದು ಜಾಗದಲ್ಲಿ ₹1 ಸ್ಯಾರಿನ ಕೊಡ್ತಾ ಇದ್ದಾರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ. ಹೊಸ್ಲಿಗೆ ಈ ರೀತಿ ಪುಟ್ಟದಾಗಿ ರಂಗೋಲಿನ ಹಾಕೊಂಡಿದ್ದೆ. ಹಾಗೆ ಸೋಫಾ ತೆಗೆದ್ಮೇಲೆ ಈ ರೀತಿ ಹಾಲ್ ಕಾಣಿಸ್ತಾ ಇದೆ. ಇದು ನಿನ್ನೆ ಸೋಫಾ ಎಲ್ಲ ತಗೊಂಡೋದ್ರು. ಅಂದ್ರೆ ತುಂಬಾ ಹಳೇದಾಗ್ಬಿಟ್ಟಿತ್ತು. ಈ ಮನೆಗೆ ಬಂದಾಗ ತಗೊಂಡಿದ್ದು ತುಂಬಾ ಹಳೇದಾಗಿತ್ತು ಅಂದ್ಬಿಟ್ಟು ತಗೊಂಡೋಗ್ಬಿಟ್ಟು ಹಾಕ್ಬಿಟ್ರು. ಅದಾದ್ಮೇಲೆ ಇವಾಗ ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ಇನ್ಸ್ಟೆಂಟ್ ಆಗಿ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ 2 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಅಕ್ಕಿ ಹಿಟ್ಟು ಬಂದ್ಬಿಟ್ಟು ಊರಿಂದ ಅತ್ತೆ ಕೊಟ್ಟು ಕಳಿಸಿದ್ದು. ಅಂದರೆ ಅಕ್ಕಿನ ನೆನೆಸ್ಬಿಟ್ಟು ಒಂದು ನೈಟ್ ಎಲ್ಲ ಅದನ್ನು ಬಿಸಿಲಲ್ಲಿ ಒಣಗಾಕಿ ಮಿಲ್ ಮಾಡಿಸ್ಕೊಬಂದಿರೋದು ಅಷ್ಟೇ. ಇದು ಅಂದರೆ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ನೀರು ನಾರ್ಮಲಾಗಿ ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಬಟ್ ಅಕ್ಕಿ ತೊಳೆದ್ಬಿಟ್ಟು ಒಣಗಿಸಿ ಮಿಲ್ ಮಾಡಿಸ್ಕೊಬನ್ನಿ, ತುಂಬ ಚೆನ್ನಾಗಿ ಬರುತ್ತೆ. 1 ಲೀಟ್ರ್ ನೀರನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟಿಲ್ದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇದು ದೋಸೆ ರೆಡಿಯಾಗಿರುತ್ತೆ. ಅಂದರೆ ನೀವು ನಾರ್ಮಲಾಗಿ ಪ್ಲೈನ್ ದೋಸೆ ಥರನಾದರೂ ಹಾಕೋಬೋದು, ಅಥವಾ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಕೂಡ ಹಾಕೋಬೋದು. ನಾನು ನಾರ್ಮಲ್ ದೋಸೆ ಹಾಕ್ಕೊಂಡು ತಿಂದಿದ್ದೀನಿ, ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಹಂಗಾಗಿ ನಾನು ಸ್ವಲ್ಪ ಇಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ ದೋಸೆ ಥರ ಚೆನ್ನಾಗಿರುತ್ತೆ, ಅಥವಾ ಸೆಟ್ ದೋಸೆ ಥರನೂ ನೀವು ಹಾಕ್ಕೋಬೋದು. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಚಟ್ನಿನ ಮಾಡ್ಕೋಬೇಕು. ಚಟ್ನಿಗೆ ನಾನು ತೆಂಗಿನಕಾಯಿ, ಕಡಲೆಬೀಜ, ಹುರ್ಗಡ್ಲೆ, ಹಾಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಒಂಚೂರು 1 ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಚಟ್ನಿಗೆ ಇದು ಆಪ್ಷನಲ್ಲು, ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಶುಂಠಿನ ಯೂಸ್ ಮಾಡ್ಕೊತೀನಿ. ಅದಾದಮೇಲೆ ಕಡಲೆಬೀಜ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು, ಸ್ವಲ್ಪ ನೀರು, ನಿಮಗೆ ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟಿದ್ರೆ ಸಾಕು. ಇವಾಗ ಚಟ್ನಿ ಕೂಡ ರೆಡಿ ಆಗಿದೆ. ಸೊ ದೋಸೆ ಬೆಟರು ಕೂಡ ರೆಡಿ ಆಗಿದೆ. ಇವಾಗ ಯಾವ ರೀತಿ ದೋಸೆ ಹಾಕೋದು ಅಂತ ತೋರಿಸ್ತೀನಿ. ಇದನ್ನ ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಳ್ಳಿ. ನಾರ್ಮಲ್ಲು ದೋಸೆ ಹಂಚು ಬರುತ್ತಲ್ವ, ಆ ಥರ ದೋಸೆ ಹಂಚಿಗಿಂತ ಈ ಥರ ನಾನ್ ಸ್ಟಿಕ್ ಪ್ಯಾನ್ ಆದರೆ ಚೆನ್ನಾಗಿ ಬರುತ್ತೆ ದೋಸೆ. ನಾನು ಈ ರೀತಿ ನಮ್ಮ ಮನೇಲಿ ಒಂದು ಪ್ಯಾನ್ ಇತ್ತು, ಇದು ಪ್ರೆಸ್ಟೀಜು ಕಂಪ್ನಿ. ಸೊ ಚೆನ್ನಾಗಿರುತ್ತೆ ಇದರಲ್ಲಿ ಮಾಡಿಕೊಂಡ್ರೆ. ನಾರ್ಮಲ್ ದೋಸೆ ಹಂಚಲ್ಲಿ ಮಾಡಿಕೊಂಡ್ರೆ ಇದು ಅಕ್ಕಿ ಹಿಟ್ಟಲ್ವ, ಬೇಗ ಎದ್ದೊಳ್ಳೋದಿಲ್ಲ. ಸೊ ಹಂಗಾಗಿ ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಫಸ್ಟ್ ಹಂಚು. ಅದಾದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ನಾನು ಯಾವ ರೀತಿ ತೋರಿಸ್ತೀನೋ ಆ ರೀತಿ ಹಾಕ್ಕೊಳ್ಳಿ. ಅಂದರೆ ದೋಸೆ ಹಿಟ್ಟು ಹಾಕೋತೀವಲ್ಲ, ಒಂದು ಸೌಟ್ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ತೀವಲ್ವ, ಆ ಥರ ಬರೋದಿಲ್ಲ ಈ ದೋಸೆ. ಈ ರೀತಿ ಮೇಲ್ಮೇಲೆ ಹಾಕಬೇಕು. ನೀರು ದೋಸೆ ಹಾಕ್ತಿರಲ್ಲ ಆ ಥರ ಹಾಕ್ಕೊಳ್ಳಿ. ಇದು ಹಾಕಿದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 2 ಸೆಕೆಂಡ್ ಬಿಟ್ಟರೆ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ಅದಾದಮೇಲೆ ಹಾಕ್ಕೋಬೇಕಾಗುತ್ತೆ. ನೋಡಿ ಇವಾಗ ಮುಚ್ಚುತ್ತಾ ಇದ್ದೀನಿ ಪ್ಲೇಟು. ಸೊ ಇವಾಗ ಒಂದು 2 ನಿಮಿಷ ಆದಮೇಲೆ ಚೆನ್ನಾಗಿ ಅದು ಒಳಗಡೆ ಎಲ್ಲ ಬೆಂದಿರುತ್ತೆ. ಅಕ್ಕಿ ಹಿಟ್ಟಲ್ವಾ, ಒಂಚೂರು ಟೈಮ್ ಹಿಡಿಯುತ್ತೆ. ಅದಾದಮೇಲೆ ಈ ರೀತಿ ಹಾಕೋಬೇಕು. ಫಸ್ಟು ದೋಸೆ ಅಲ್ವಾ, ಹಾಗಾಗಿ ಒಂಚೂರು ಕಟ್ಟಾಗಿದೆ ನೋಡ್ಬೋದು ನೀವು. ಎರಡನೇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಿಮಗೆ ದೋಸೆ ಎದ್ದಾಳ್ತಿಲ್ಲ ಅಂದರೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಉಚ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ರೀತಿ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ಅಮ್ಮ ಮತ್ತು ದಿಶು, ಪಾಪು ಎಲ್ಲರೂ ಕೂಡ ತಿಂತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಎಲ್ಲರೂ ಕೂಡ 2, 3 ಈ ಥರ ತಿಂದರು. ಚೆನ್ನಾಗಿರುತ್ತೆ. ಒನ್ ಟೈಮಿಗಾದರೆ ಆರಾಮಾಗಿ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಲೇಟಾಗಿ ಬೇಯುತ್ತೆ. ಅಂದರೆ ನಾರ್ಮಲ್ ದೋಸೆಗಿಂತ ಸ್ವಲ್ಪ ಇದು ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಎಲ್ಲ ದೋಸೆನೂ ಮಾಡಿಕೊಂಡು, ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಹಾಕ್ಕೊಟ್ಟೆ. ಅವರು ಕೂಡ ತಿಂದರು. ಚೆನ್ನಾಗಿತ್ತು ದೋಸೆ. ಯಾರಾದರೂ ಟ್ರೈ ಮಾಡೋದಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನನಗೆ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ಹಾಗೆ ಯಾವುದೇ ಒಂದು ನಾವು ಎಲ್ಲೇ ಹೋಗಬೇಕು ಅಂದರೂ, ಏನೇ ತಗೋಬೇಕು ಅಂದ್ರೂ ಸ್ವಲ್ಪ ನೋಡಿ ಮಾಡಿ ತಗೋಬೇಕು ಅಂತಾರೆ. ಯಾಕೆ ಅಂತ ನಾನು ಹೇಳ್ತೀನಿ. ಹಾಗೆ ಅಮ್ಮ, ದಿಶು ಎಲ್ಲರೂ ಕೂಡ ತಿಂತಾ ಇದ್ದಾರೆ. ಸೊ ನೋಡ್ಬೋದು, ವಿಡಿಯೋದಲ್ಲಿ ಜಾಸ್ತಿ ಕಾಣಿಸ್ಕೊಂಡೇ ಇಲ್ಲ ಅಮ್ಮ 1-3 ದಿನ ಆಗಿತ್ತು. ಸೊ ಇವತ್ತೊಂದು ದಿನ ಇರ್ತಾರೆ, ನಾಳೆ ಅವರು ಹೋಗ್ತಾರೆ, ಅಂದರೆ ಅವ್ರ ಮನೆಗೆ ಹೋಗ್ತಾರೆ. ಇವಾಗ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಆಲ್ಮೋಸ್ಟ್ ಒಂದು 5-6 ತಿಂಗಳಾಯಿತು. ಹಂಗಾಗಿ ಇವಾಗ
ಕೆಲ್ಸಕ್ಕೆ ಹೋಗಬೇಕು ನಾಳೆಯಿಂದ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ಒಂದಿನ ಇರ್ತಾರೆ. ಹಾಗಾಗಿ ಇವತ್ತು ನಾನ್ ವೆಜ್ಜು ಕೂಡ ತಗೊಬಂದು ಮಾಡಬೇಕು. ಸಂಡೇ ಆಗಿರೋದ್ರಿಂದ ಮಾಡಬೇಕು. ಹಾಗೆ ನಾನು ಕೂಡ ಲಾಸ್ಟಲ್ಲಿ ದೋಸೆನ ಹಾಕ್ಕೊಂಡು ಇವಾಗ ನಾನು ಕೂಡ ತಿನ್ನಬೇಕು. ಎಲ್ರಿಗೂ ಹಾಕ್ಕೊಡೋಷ್ಟರಲ್ಲೇ ಕಾಲೆಲ್ಲ ನೋವು ಬಂದುಬಿಡ್ತು. ನಾರ್ಮಲ್ ದೋಸೆಗಿಂತ ಇದು ಅಕ್ಕಿ ಹಿಟ್ಟಿನ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಒನ್ ಟೈಮಿಗಲ್ವಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಇವಾಗ ನಾನು ಕೂಡ ಒಂದು 3 ದೋಸೆ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಮಾಡ್ಕೊಳ್ತೀನಿ. ಈ ಒಂದು ಜಾಗದಲ್ಲಿ ₹1 ಸ್ಯಾರಿನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮ್ ಹತ್ರ BPL ಕಾರ್ಡ್ ಇದ್ರೆ ಫ್ರೀ ಆಗಿ ಸ್ಯಾರಿನ ತಗೊಂಡೋಗ್ಬೋದು. ಸೊ ಫ್ರೆಂಡ್ಸ್, ಇವಾಗ ಕೇಳಿಸ್ಕೊಂಡ್ರು ಅಲ್ವಾ, ಈ ಒಂದು ವಿಡಿಯೋ ನೋಡ್ಕೊಂಡೆ ನಾವು ಮಲ್ಲೇಶ್ವರಂ ಬಂದಿದ್ದು. ಶ್ರೀ ಗಾಯತ್ರಿ ಮಿನಿ ಹಾಲ್ ಅಂದ್ಬಿಟ್ಟು ಮಲ್ಲೇಶ್ವರಂ ಅಲ್ಲಿ ಹೊಸದಾಗೆ ಸ್ಯಾರಿ ಶಾಪ್ ಓಪನ್ ಆಗಿದೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ಲು ಇದೇ ಒಂದು ವಿಡಿಯೋನೇ ವೈರಲ್ ಆಗ್ತಾ ಇತ್ತು. ಸೊ ನಾವು ನೋಡೋಣ, ₹1 ಒಂದು ಸ್ಯಾರಿ, ಹಾಗೆ ಬೈ 1 get 1 ಸ್ಯಾರಿ ಇರುತ್ತೆ ಅಂದ್ಬಿಟ್ಟು ನಾನು, ನನ್ನ ಫ್ರೆಂಡು ಮತ್ತು ನನ್ನ ಫ್ರೆಂಡ್ ಅವ್ರ ಫ್ರೆಂಡು 3 ಜನನು ಆಟೋ ಮಾಡ್ಕೊಂಡು ಹೋಗಿದ್ವಿ. ₹130ಗೆ ನಾವು ಬುಕ್ ಮಾಡ್ಕೊಂಡು ಹೋಗಿದ್ದು. ಸೊ ಇಲ್ಲಿ ಬಂದು ನೋಡಿದ್ಮೇಲೆ ಸೊ ಸ್ಯಾರಿ ಪ್ರೈಸ್ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಸ್ಯಾರಿಗೆ ₹6,000 ಅಂತೆ ಸ್ಯಾರಿ. ಹಾಗೆ ಈ ಸ್ಯಾರಿಗೆ ಬೈ 1 get 1 ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಅದಾದಮೇಲೆ ನೆಕ್ಸ್ಟು ನಾವು ಸಿಲ್ಕ್ ಸ್ಯಾರಿ ನೋಡೋಣ ಅಂತ ಬಂದ್ವಿ. ಇದು ಬಂದ್ಬಿಟ್ಟು ₹10,000. ಇದೂ ಕೂಡ ಅಷ್ಟೇ ಬೈ 1 get 1 ಅಲ್ಲಿ ಆಪ್ಷನ್ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲೇನು ನೋಡ್ತಾ ಇದ್ದೀರಾ, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಅಂದರೆ ಜೆರಿ ಸ್ಯಾರಿ ಬಂದ್ಬಿಟ್ಟು 20,000, ಹಾಗೆ 18,000, 22,000, 25,000ಗೆ ಈ ಥರ ಸ್ಯಾರೀಸ್ನ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಇರೋವಂಥದ್ದು. ಇವಾಗ ನಾವು ಫಸ್ಟ್ ಫ್ಲೋರಿಗೆ ಹೋಗಿ ತೋರಿಸ್ತೀನಿ. ಇದೆಲ್ಲ ಬಂದ್ಬಿಟ್ಟು ₹3,000 ಬೈ 1 get 1ಗೆ. ಅಲ್ಲಿ ಬಂದಿರೋರೆಲ್ಲ ಬರೀ ನೋಡ್ತಾ ಇದ್ರೆ, ಒಟ್ಟು ಒಬ್ಬರು ಕೂಡ ಪರ್ಚೇಸ್ ಮಾಡಿರಲಿಲ್ಲ. ಸೊ ಸುಮ್ಮನೆ ಹುಡುಕ್ತಾ ಇದ್ರು. ಏಕೆಂದರೆ ಎಲ್ಲರೂ ಕೂಡ ಅಷ್ಟೇ ಕಡಿಮೆ ಪ್ರೈಸು ಅಂತಲೇ ಬರೋದು. ಇವರು ವಿಡಿಯೋದಲ್ಲಿ ಹೇಳೋ ರೀತಿ ಅಲ್ಲಿ ₹1 ಒಂದು ಸೀರೆ ಕೊಡೋದೇ ಇಲ್ಲ. ಬಟ್ ಅದೇ 20,000 ಇಲ್ಲ ₹10,000 ತೊಗೊಂಡ್ರೆ ಮಾತ್ರ ಬೈ 1 get 1 ಅಂತ ಹಾಕಿದ್ದಾರೆ. ಅದು ಬೇರೆ ಸೀರೆ ಕೊಡ್ತಾರೆ, ಅದೇ ಸೀರೆನೇ ಕೊಡೋದಿಲ್ಲ. ಈ ರೀತಿ ಯಾಮಾರಿ ಹೋಗಬೇಡಿ. ಫಸ್ಟು ವಿಡಿಯೋ ಕ್ಲಿಯರಾಗಿ ನೋಡಿ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಆಟೋ ಮಾಡಿಕೊಂಡು ಓಲಾ ಕ್ಯಾಬ್ ಮಾಡ್ಕೊಂಡು ಹೋಗಿದ್ದು. ಹೋಗೋದಕ್ಕೆ ₹130, ಬರೋದಕ್ಕೆ ₹130. ಸೊ ಹಾಗಾಗಿ ಯೋಚನೆ ಮಾಡಿ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ವ್ಲಾಗು. ರಿದ್ದಿ ಸಿದ್ದಿ ಗಾರ್ಮೆಂಟ್ಸ್ ಅಂದ್ಬಿಟ್ಟು ಇದು ಲಗ್ಗೆರೆಲ್ಲೇ ಇರೋದು, ಅಂದರೆ ನಾವಿರೋ ಏರಿಯಾದಲ್ಲೇ ಇರೋದು. ನಾವು ಲಗ್ಗೆರೆ ಮೇನ್ ರೋಡಿಗೆ ಹೋಗಿದ್ವಿ ಏನೋ ಪರ್ಚೇಸ್ ಮಾಡಬೇಕು ಅಂದ್ಬಿಟ್ಟು. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು 3 ದಿನದಿಂದ ವೀಡಿಯೋ ನೋಡ್ತಾ ಇದ್ದೆ. 599ಗೆ ಸಿಲ್ಕ್ ಸ್ಯಾರಿ ಅಂದ್ಬಿಟ್ಟು ಹಾಕಿದ್ರು, ಅಂದರೆ ಸೆಮಿ ಸಿಲ್ಕ್ ಸ್ಯಾರಿ. ಸೊ ನೋಡೋಣ ಅಂದ್ಬಿಟ್ಟು ಹೋದರೆ ತುಂಬ ಜನ ಇದ್ದರು, ತುಂಬಾ ಕ್ರೌಡ್ ಇತ್ತು. ಹಾಗೆ ಇವರು ಆಫರ್ ಹಾಕಿದಾರಂತೆ. ಸೊ ಸ್ಯಾರಿ ಎಲ್ಲ ನೋಡ್ಬೋದು, ಮೇಲೆಲ್ಲ ಇರೋದಲ್ಲ. ಸೊ ಕೆಳಗಡೆ ಏನು ಇಟ್ಟಿದ್ದಾರೋ ಅಷ್ಟು ಮಾತ್ರನೇ 599. ಅವ್ರ ಮೇಲ್ಗಡೆ ಇಟ್ಟಿರೋದು ಯಾವುದು ಕೂಡ ಕೊಡೋದಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ವ, ಈ ಸೈಡ್ ಇರೋದೆಲ್ಲ 599. ಅಂದರೆ ಸೆಮಿ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಅಂತಾರಲ್ವ, ಅದಕ್ಕಿಂತ ಸ್ವಲ್ಪ ತೆಳುವು ಇರುತ್ತೆ. ಸೊ ಪರವಾಗಿಲ್ಲ, ₹600ಗೆ ಆರಾಮಾಗಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೋದು. ಇಲ್ಲಂತೂ ತುಂಬ ಜನ ತೊಗೋತಾಯಿದ್ರು. ಎಲ್ಲರೂ ಕೂಡ 4ರಿಂದ 5 ಅಂತೂ ಸ್ಯಾರಿನ ತೊಗೋತಾಯಿದ್ರು. ನಾವು ಕೂಡ ಒಂದು 2 ಸ್ಯಾರಿನ ತೊಗೊಂಡ್ವಿ. ಚೆನ್ನಾಗಿದೆ. ಲಗ್ಗೆರೆಯಲ್ಲಿ ರಿದ್ದಿ ಸಿದ್ದಿ ಗಾರ್ಮೆಂಟ್ಸ್ ಅಂದ್ಬಿಟ್ಟು ಅವ್ರದ್ದು ಐಡಿ ಎಲ್ಲ ನಾನು ಇಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಎಲ್ಲಿಂದ ಬರ್ತಾ ಇದ್ದೀರಾ? ಅಂದ್ರಳ್ಳಿಂದ. ಮೇಡಮ್, ಒಂದು ಆಫರ್ ಸ್ಯಾರೀಸ್ ಅಲ್ಲಿ ಏನು ಅನಿಸ್ತು ನಿಮಗೆ? ತುಂಬಾ ಇಷ್ಟ ಆಯ್ತು ಸರ್. ನಾವು ಒಂದು 5-10 ತಗೋಬೇಕು ಅಂತ ಬಂದ್ವಿ. ಓಕೆ ಮೇಡಮ್. 2022 ತಗೊಂಡಿದೀವಿ ಸರ್. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡ್ತೀವಿ. ಮೇಡಮ್, ತುಂಬಾ ಜನ ನಮ್ಮ ಫಾಲೋವರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ? ಎಲ್ಲರೂ ಬಂದು ತಗೊಳ್ಳಿ ಅಂತ ಹೇಳ್ತೀವಿ ಸರ್. ನಮ್ಗಂತೂ ಒಂದು 5 ಅಪ್ರಾಕ್ಸಿಮೇಟ್ಲಿ 5 to 10 ತಗೊಳ್ಬೇಕು ಅಂತ ಬಂದೆ. 20 ತಗೊಂಡಿದ್ದೀನಿ. ಇನ್ನೂ ನಮ್ಮ ಸಿಸ್ಟರ್ಸ್ ಇದ್ದಾರೆ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ತಗೊಳ್ಳಿ ಮೇಡಮ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಅವ್ರದ್ದು ಐಡಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ತುಂಬಾ ಕಲೆಕ್ಷನ್ಸ್ ಇದೆ. ಹಾಗೆ ಆಫರ್ ಕೂಡ ಹಾಕಿದ್ದಾರೆ. ಯಾರಾದರೂ ಚೆಕ್ ಮಾಡೋದಿದ್ರೆ ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ನಾವು ಮನೆಗೆ ಬಂದಮೇಲೂ ಕೂಡ ಸ್ಯಾರಿ ಎಲ್ಲ ಓಪನ್ ಮಾಡಿ ನೋಡಿದ್ವಿ. ಹಾಗೆ ನೈಟ್ ಊಟಕ್ಕೆ ಇವತ್ತು ಹೀರೆಕಾಯಿ ಬಸ್ಸಾರು ಮಾಡ್ಕೊಂಡಿದ್ದೆ. ಹಾಗೆ ಇವಾಗ ಮುದ್ದೆನೂ ಕೂಡ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.